ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಗೆ ಕಳೆದ 2025-26ನೇ ಸಾಲಿನಲ್ಲಿ ನಿಗದಿಪಡಿಸಿದ ಸುಮಾರು 201 ಕಾಮಗಾರಿ ಪೈಕಿ ಕೇವಲ 5 ಮಾತ್ರ ಕಾಮಗಾರಿ ಮುಗಿದಿವೆ. ಇದರಿಂದ ನಿಮ್ಮ ಇಲಾಖೆ ಕಾರ್ಯವೇನು ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಮಂಜುನಾಥ್ ಕೇಳಿದಾಗ, ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ನಿರ್ದೇಶಕ ಮಾತನಾಡಿ, ತಾಲೂಕಿನಲ್ಲಿ ಕಾಮಗಾರಿ ಮಾಡಲು ಈಗಾಗಲೇ ನಿಗದಿಪಡಿಸಿದ ಸರ್ಕಾರಿ ಶಾಲೆಗಳು, ಗ್ರಾಮೀಣ ಭಾಗದ ರಸ್ತೆಗಳು, ಅಂಗನವಾಡಿ ಕಟ್ಟಡಗಳು, ಹೀಗೆ ಎಲ್ಲ ಕಾಮಗಾರಿಗಳನ್ನು ಮಾಡಲು ಸ್ಥಳೀಯ ಶಾಸಕ ಟಿ ರಘುಮೂರ್ತಿರವರ ಗನ್ಮ್ಯಾನ್ನಿಂದ ಕಾಮಗಾರಿ ಏಜೆನ್ಸಿ ನಿಗದಿ ಮಾಡಿ ಇಲಾಖೆಗೆ ನೀಡಬೇಕು. ಆದರೆ ಕಾಲ ವಿಳಂಬ ಮಾಡಿದ್ದಾರೆ ಎಂದು ಅಧಿಕಾರಿಗಳ ಸಭೆಯಲ್ಲಿ ಅಸಹಾಯಕರಾಗಿ ಸಭೆಗೆ ಉತ್ತರಿಸಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮಧ್ಯೆ ಏಜೆನ್ಸಿ ವಿಳಂಬಕ್ಕೆ ಅನುದಾನ ವಾಪಸ್ ಹೋಗುವ ಆತಂಕವಿದೆ ಎನ್ನಲಾಗಿದೆ. ಅಲ್ಲ ಸರ್, ಇದು ಏಜೆನ್ಸಿಗಳು ಇವರು ಕೊಡ್ಬೇಕು ಸರ್, ನಮ್ಮ ಏಜೆನ್ಸಿ ಅವರು ಕೊಡೋದಾಯ್ತು. ಈಗ ನೋಡಿ 24-25 ನೀವು ಶಾಲಾ ಕೊಠಡಿಗಳ ದುರಸ್ತಿ ಮಾಡೋದಕ್ಕೆ 27 ವರ್ಷದ 62,72,000 ರೂಪಾಯಿ. ಹೌದು. ಅದ ನಂತರ ಅಂಟೈಡಿನಲ್ಲಿ ಸುಮಾರು 21 ವರ್ಷ ಅನ್ಸುತ್ತೆ, 14 ವರ್ಷ ತಿಂಗಳಾಯ್ತು ಸರ್. ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಬಂದು ಅವರು ಏಜೆನ್ಸಿ ಕೊಡ್ಬೇಕು ಸರ್. ಕೇಳ್ತಾ ಇದ್ದೀವಿ ಸರ್, ಪ್ರೇಮ್ಗೆ ಕೊಡ್ತೀವಿ ಅಂತಾನೆ ಇದೆ. ಓಕೆ ಸರ್. ಸರ್ 25-26ನೇ ಸಾಲನ ರಾಜ್ಯ ಯಾವುದು ಏಜೆನ್ಸಿ ಅಷ್ಟೇ ಐಡೆಂಟಿಫೈ ಮಾಡೋದು ಬಾಕಿ ಇರುವುದು ಅಲ್ವಾ, ಅಂಟೈಡ್ ಇದ್ರಲ್ಲಿ. ಅದರ ಜೊತೆಗೆ ಎಗೈನ್ ಮತ್ತೆ ಈ ವರ್ಷದ್ದು 25-26 3054 ಅಲ್ಲಿ ಈಗ ಒಂದು 7 ಪ್ಲಸ್ ಈಗ ರೆಡಿ ಟು ಇಂಪ್ಲಿಮೆಂಟ್ ಇದನ್ನು ಒಂದು 14 21 ಪ್ಲಸ್ ಇದೊಂದು 27 ಎಷ್ಟಾಯ್ತು, 46 ವರ್ಷ ಇದನ್ನ ರೆಡಿ ಟು ಇಂಪ್ಲಿಮೆಂಟ್ ಏಜೆನ್ಸಿ MLA ಸಾಹೇಬರು ಏಜೆನ್ಸಿ ಕೊಡೋದು. ಅದನ್ನ ನೀವು ಒಂದು ಸ್ವಲ್ಪ ಸಾಹೇಬ್ರ ಜೊತೆ ಗಮನಕ್ಕೆ ತಂದು ಒಂದು 1 ದಿನ 2 ದಿನ ಬೆನ್ನತ್ತಿದ್ರೆ ಇಲ್ಲ ಸರ್, 4 ತಿಂಗಳು ಅಷ್ಟೇ ಕಂಟಿನ್ಯೂಸ್ ಫಾಲೋ ಅಪ್ ಅಲ್ಲಿ ಇದೀವಿ ಸರ್. ಕೊಡ್ತೀನಿ ಅಂತಾನೆ ಇದೆ.